ಪೇಯ್ಡ್ ಪ್ರೀಮಿಯರ್ ಶೋ ಮಾಡಿದ್ವಿ ಶಿವಮೊಗ್ಗ. ಅಲ್ಲಿ ನಮ್ಮ ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು, ನಮ್ಮ ಮಂಜಾತ್ ಗೌಡ್ರು, ಆಮೇಲೆ ಆರ್ಗನ್ ಜ್ಞಾನೇಂದ್ರ ಅವ್ರ ಮಗ, ಎಲ್ಲ ಪಕ್ಷ ಅದೆಲ್ಲ ಇಲ್ಲ, ಕಲೆ ಅಂತ ಬಂದು ಎಲ್ಲರೂ ಬಂದಿದ್ರು. ಅವರು ವ್ಯಕ್ತಪಡಿಸಿದ್ದು ಅದೇ, ಇದು ಪ್ರತಿಯೊಬ್ಬರು ಮಕ್ಕಳು ನೋಡ್ಬೇಕು. ಅದಕ್ಕೆ ಅವರು ಇನಿಷಿಯಲ್ ಆಗಿ ತಗೊಂಡಿದ್ದಾರೆ. ತೀರ್ಥಹಳ್ಳಿ ತಾಲೂಕಿನ ಎಲ್ಲಾ ಮಕ್ಳಿಗೆ ಅವ್ರು ತೋರಿಸ್ಬೇಕು ಅಂತ ಒಬ್ರು ತಗೊಂಡಿದ್ದಾರೆ. ಆ ತರ ನಡೀತಾ ಇದೆ ಅಲ್ಲಿ. ಹಬ್ಬನೇ ಮಾಡ್ತಿದ್ದಾರೆ ಬಿಡಿ, ನಾನು ಈ ಕಡೆ ಇದ್ದೀನಿ. ಬಟ್ ನನ್ನ ಉದ್ದೇಶನೂ ಅದೇ ಇತ್ತು, ಎಂಜಾಯ್ ಮಾಡೋದ್ರ ಜೊತೆಗೆ ಮಕ್ಕಳು ಎಜುಕೇಶನ್ ಜೊತೆಗೆ ಊರು, ಅವ್ರ ಫ್ಯಾಮಿಲಿ, ಅದ್ರ ಬಗ್ಗೆ ಗಮನ ಇರಬೇಕು. ಅದೆಲ್ಲ ಇತ್ತು ನಿಮ್ಗೆ 80s 90s ಅವ್ರಿಗೆ. ಮನೆ ಕೆಲಸ ಮಾಡ್ಕೊಂಡು ಎಜುಕೇಶನ್ ಮಾಡ್ಕೊಂಡು ಮತ್ತೆ ಬಂದು ಸಂಜೆ ಮನೆ ಕೆಲಸ ಮಾಡಿ ಆಮೇಲೆ ಮನಲ್ಗಿ ಮತ್ತೆ ಈ ಥರ ರೊಟೀನ್ ಇರೋದು. ಸೊ ಅದಿರಲಿ. ಆಮೇಲೆ ಶಿಕ್ಷಕರಿಗಂತೂ ಒಂದು ಲಿಬರ್ಟಿ ಅದು ಕೊಟ್ಬಿಡಿ ಅವ್ರಿಗೆ. ಅವ್ರು ಹೊಡಿತಾರೋ ಇನ್ನೊಂದು ಎಜುಕೇಶನ್ ಪರವಾಗಿ ಅವ್ರು ಕಲ್ಸಿದ್ರೆ ಮುಂದೆ ಅವ್ನು ಎಲ್ಲೂ ಪೆಡ್ತೀನಲ್ಲ, ಸುಮ್ಮನೆ ಮುಂದೆ ಪೊಲೀಸ್ನವ್ರ ಹತ್ರ ಪೆಡ್ತೀನ ತಪ್ಪುತ್ತೆ. ಈ ಉದ್ದೇಶ ಎಲ್ಲ ಇಟ್ಕೊಂಡು ಮಾಡಿದ್ವಿ. ಇವತ್ತು ರೆಸ್ಪಾನ್ಸ್ ಕೇಳಿ ನಿಜವಾಗ್ಲೂ ಖುಷಿ ಆಯ್ತು, ಅದು ವರ್ಕ್ ಆಗ್ತಿದೆ ಅಂತ. ಮೇಯ್ನ್ ನಮಗೆ ಜನ ಈ ಥರ ಸಿನಿಮಾಗಳನ್ನ ಬಂದು ನೋಡಿ, ನೀವು ಮಕ್ಳಿಗೆ ತೋರಿಸಿ. ಕೆಲವೊಂದು ಏನಾಗುತ್ತೆ, ಲ್ಯಾಗ್ ಈಗ ಅನ್ಸುತ್ತೆ, ಅದು ಲ್ಯಾಗ್ ಅಲ್ಲ. ಆ ಕಲ್ಚರ್ಗಳನ್ನ ತೋರಿಸೋತಿಗೆ ಅಷ್ಟು ಇಡ್ಲೇಬೇಕಾಗುತ್ತೆ. ರಪ್ ಅಂತ ಕಟ್ ಮಾಡ್ರೆ ಏನು ಗೊತ್ತಾಗುತ್ತೆ, ಏನೂ ಗೊತ್ತಾಗಲ್ಲ. ಸೊ ಆ ನಿಟ್ಟಲ್ಲಿದೆ, ಒಂದು ಹೋಮ್ ವರ್ಕ್ ಮಾಡಿರೋಂಥ ಒಂದು ಸಿನಿಮಾ. ಆಮೇಲೆ ಒರಿಜಿನಲ್ ಸ್ಟೋರಿನ ತಗೊಂಡೇ ಮಾಡಿರೋಂಥದ್ದು, ನಾವು ನೋಡಿರೋಂಥದ್ದೇ ಮಾಡಿದ್ದು. ಇಲ್ಲ, ತುಂಬಾ ಖುಷಿ ಆಗುತ್ತೆ ಇವಾಗೆಲ್ಲ ಇದೆಲ್ಲ ಕೇಳ್ಬಿಟ್ಟು. ಐ ಆಮ್ ಹ್ಯಾಪಿ. ಬಟ್ ಇನ್ನ ತುಂಬಾ ಜನಕ್ಕೆ ರೀಚ್ ಆಗ್ಬೇಕು, ಎಲ್ಲಾ ಮಕ್ಕಳು ನೋಡ್ಬೇಕು ಅಂತ ನನ್ನ ಆಸೆ. ಪೇರೆಂಟ್ಸ್ಗೆ ಒಂದು ಬಾಲ್ಯ ನೆನಪಿಸುತ್ತೆ, ಮಕ್ಕಳಿಗೆ ಜೀವನ ನಾವೇನ್ ಕಲಿತಿದೀವಿ, ಹಿಂದೆ ಹೇಗಿತ್ತು. ಸಿಂಪಲ್ ಮೇಡಮ್. ಅವ್ರು ಏನಂತಾರೆ, ನಾನು ಆ ಟೈಮಲ್ಲೆಲ್ಲ ಎಷ್ಟು ಕಷ್ಟಪಡ್ತಿದ್ದೆ ಗೊತ್ತಾ, ಹೆಂಗ್ ಓದ್ತಿದ್ದೆ ಗೊತ್ತಾ ಅನ್ನೋ ಬದಲು ಪಾಠಶಾಲಾ ಸಿನಿಮಾ ನೋಡಿ ಅಲ್ಲ, ಆರಾಮಲ್ಲಿ ಗೊತ್ತಾಗುತ್ತೆ ಹೆಂಗ್ ಸ್ಕೂಲಿಗೆ ಬರ್ತಿದ್ದೆ, ಹೆಂಗ್ ಹೋಗ್ತಿದ್ವಿ ಎಲ್ಲ ಗೊತ್ತಾಗುತ್ತೆ ಅಂತ. ಈ ನಿಟ್ಟಲ್ಲಿ ಪ್ರಯತ್ನ ಚೆನ್ನಾಗಾಗಿದೆ ಅಂತ ಎಲ್ಲರ ಪ್ರತಿಕ್ರಿಯೆ, ಎಲ್ಲರೂ ನೋಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಓಲ್ಡ್ ಜನರೇಷನ್ ಎಲ್ಲ ಮರ್ತೋದಂಗಾಗಿದೆ ಮಕ್ಕಳಿಗೆ. ಇವಾಗಿನ ಮಕ್ಕಳಿಗೆ ಏನಿದ್ರು ಬರೀ ಇವಾಗಿನ ನ್ಯೂ ಜನರೇಷನ್ ಅಷ್ಟೇ ನೆನಪಿರೋದು. ಹಬ್ಬ ಇರ್ಬೋದು, ಆ ಓಲ್ಡ್ ಹಬ್ಬ ಹೇಗಿತ್ತು ಅನ್ನೋದು ನಮಗೆ ಸಹ ಮರ್ತೋಗಿದೆ. ಇವತ್ತು ಆ ನೀರ್ ಕದ್ರದಿರ್ಬೋದು, ಅದೆಲ್ಲ ತುಂಬಾ ಮರ್ತೋಗಿದೆ. ಇವಾಗ ಅದೆಲ್ಲ ಮೆಮೊರಿಬಲ್ ಆಗಿ ಉಳಿದಿದೆ, ತುಂಬಾ ಚೆನ್ನಾಗಿದೆ. ಇಂಥದ್ದು ಹಿಂದೆ ಏನಿತ್ತು, ಹೇಗ್ ನಮ್ಮ ಅಪ್ಪ ಅಮ್ಮ ಬೆಳೆದಿದ್ರು ಅನ್ನೋದನ್ನ ಈಗ ಅದು ಮಕ್ಳಿಗೆ ಗೊತ್ತಾಗ್ಬೇಕು. ಇವಾಗ ಏನಿದ್ರು ಫಾಸ್ಟ್ ಜನರೇಷನ್ ಮಕ್ಳಿಗೆ ಗೊತ್ತಿರೋದ್ ಬಿಟ್ರೆ ಓಲ್ಡ್ ಜನರೇಷನ್ ಗೊತ್ತಿಲ್ಲ. ತುಂಬಾ ಚೆನ್ನಾಗಿದೆ ಸಿನಿಮಾ. ಇವಾಗ ತಾನೇ ನೋಡ್ಕೊಂಡ್ ಬಂದ್ವಿ, ತುಂಬಾ ಅದ್ಭುತವಾಗಿ ಬಂದಿದೆ. ಮಲೆನಾಡು ಎಷ್ಟು ಚೆನ್ನಾಗಿದೆ ಅಂತ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತು. ಅಂದ್ರೆ ಅಷ್ಟು ಸುಂದರವಾಗಿ, ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಡೈರೆಕ್ಟ್ರು. ಸಾಂಗ್ಸ್ ಆಗಿರ್ಬೋದು, ಲಿರಿಕ್ಸ್, ಆ ಮಕ್ಳನ್ನ ಇಟ್ಕೊಂಡು ಆ ಮೆಸೇಜ್ನ ಕೂಡ ಕೊಟ್ಟಿದಾರಲ್ಲ. ಡೈರೆಕ್ಟ್ ಆಗಿ ಈ ತರ ಒಂದು ಇದನ್ನ ಹೇಳೋದೇ ಜನ ತಗೊಳಲ್ಲ. ಮಕ್ಳನ್ನ ಇಟ್ಕೊಂಡು ಇವಾಗಿಂದಾನೆ, ಚಿಕ್ಕ ಮಕ್ಳಿಂದಾನೇ ಆ ಒಂದು ಮನೋರಿಕೆ ಮಾಡ್ಕೊಡೋದಿದೆಯಲ್ಲ ಮಕ್ಳಿಗೆ. ಸೊ ತುಂಬಾ ಅದ್ಭುತವಾಗಿ ಅದನ್ನ ಮಾಡಿದ್ದಾರೆ ಡೈರೆಕ್ಟ್ರು. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ತುಂಬಾ ಚೆನ್ನಾಗಿದೆ ಮೂವಿ. ನಾವು ಮಕ್ಕಳಿಗೆ ಚಿಕ್ಕ ವರ್ಷ ಓದುವಾಗ ಅದನ್ನ ನೆನಪು ಬರ್ತಾ ಇದೆ ನಮಗೆ. ಈ ನೋಡಿ ಎಲ್ಲ ತುಂಬಾ ಚೆನ್ನಾಗಿದೆ ಫಿಲಮ್. ಪ್ರತಿಯೊಬ್ಬರು ಮಕ್ಕಳು ನೋಡ್ಬೋದು ಫಿಲಮ್. ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಸ್ಕೂಲ್ ಹೋಗ್ತಿದ್ವಲ್ಲ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಫಿಲಮ್ ತುಂಬ ಚೆನ್ನಾಗಿದೆ. ನಮ್ಮ ಹುಡುಗನೂ ಮಾಡಿದ್ದಾರೆ. ಸೂಪರ್ ಆಗಿದೆ ಫಿಲಮ್, ಎಲ್ಲರೂ ನೋಡಿ. ತುಂಬಾ ಖುಷಿ ಪಟ್ಟು ನಾವು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಒಂದು ಅದ್ಭುತವಾದ ಚಿತ್ರದ ಒಂದು ಭಾಗವಾಗಿರೋದಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ. ಥ್ಯಾಂಕ್ಸ್ ಟು ದಿ ಡೈರೆಕ್ಟರ್ ಮಂಜು ಹೆದ್ದೂರು. ಒಂದು ಅದ್ಭುತವಾದ ಪಾತ್ರ ಕೊಟ್ಟರು. ಕಾಡನ್ನು ರಕ್ಷಿಸಿ ನಾಡನ್ನು ಉಳಿಸಿ ಅಂತ ಏನಿದೆಯೋ ಆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ. ಮತ್ತೆ ಅಲ್ಲಿ ಕಳೆದಂತ ಅವಿಸ್ಮರಣೀಯ ಸ್ಥಳಗಳು, ಮತ್ತೆ ಅಲ್ಲಿ ನಾವು ಇದ್ದಿದ್ದ ರೀತಿ ಅವನ್ನೆಲ್ಲ ಜ್ಞಾಪಿಸ್ಕೊಂಡ್ರೆ ಬಹಳ ಖುಷಿ ಆಗುತ್ತೆ. ಒಂದು ಅದ್ಭುತವಾದ ಚಿತ್ರಕ್ಕೆ ನಾನೊಂದು ಭಾಗ ಆಗಿರೋದು ತುಂಬಾ ಸಂತೋಷ ಪಡ್ತೀನಮ್ಮ. ಮಲೆನಾಡು ಸಂಸ್ಕೃತಿ, ಮಲೆನಾಡಲ್ಲಿರೋ ಒಳ್ಳೆತನ ಕೆಟ್ಟತನದ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಮಂಜುನಾಥ್ ಅವರು ತಾನು ಮಲೆನಾಡಿಗೆ ಹುಟ್ಟಿ ಬೆಳೆದಿದ್ದಕ್ಕೆ ಸಾರ್ಥಕವಾದ ಪಿಕ್ಚರನ್ನು ಸಾರ್ಥಕವಾಗಿ ಮಾಡಿದ್ದಾರೆ. ಅದೇ ಕಾಡು ಬಗ್ಗೆ ಜನಗಳು ಎಚ್ಚರಿಕೆಯಿಂದ ಕಾಡು ಉಳಿಸಿ ನಾಡು ಬೆಳೆಸಿ ಪಾಠ ಕಲಿತಂಗೆ.